ಆಯಾ ಸಂದರ್ಭದಲ್ಲಿ ಕನ್ನಡಿಗರು ಒಂದು ಸ್ವಲ್ಪ ಕಿರಿಕಿರಿ ಮಾಡುವಂಥ ಕೆಲಸ ಮಾಡ್ತಾರೆ. ಮತ್ತು ಅದೇ ಕಾಲಕ್ಕೆ ಮಹಾರಾಷ್ಟ್ರದ ಕೆಲವು ನಾಯಕರು, ಮರಾಠಿ ನಾಯಕರು ಇಲ್ಲಿ ಬಂದು ಬಾರ್ಡರ್ದಲ್ಲಿ ಬಂದಿದ್ದು ನಾವು ಒಳಗೆ ಹೋಗ್ತೀವಿ ಬರ್ತೀವಿ ಬೆಳಗಾವಿ ಒಳಗೆ ಅಂತೇಳಿ ಮಾಡ್ತಾಯಿರ್ತಾರೆ. ಮೊದಲೊಮ್ಮೆ ನಮ್ಮ ಪವಾರ್ ಅವರು ಇದು ಮಾಡ್ತಾಯಿದ್ರು, ಕಾಲಕ್ಕೆ ಶಿವಸೇನೆಯ ಕೆಲವೊಂದಿಷ್ಟು ನಾಯಕರು ಮಾಡ್ತಾಯಿದ್ರು. ಅದು ಇವತ್ತು ನಿಧಾನಕ್ಕೆಲ್ಲ ಕಡಿಮೆ ಆಗಿಬಿಟ್ಟಿದ್ರೆ ಇಲ್ಲಿ ಬೆಳಗಾವಿಯಲ್ಲೇ ಮರಾಠಿ ಮಾತಾಡುವವರು ಇದ್ದಾರೆ, ಇಲ್ಲ ಅಂತಲ್ಲ, ಮರಾಠಿ ಪ್ರೀತಿ ಮಾಡೋ ಜನರು ಇದ್ದಾರೆ. ಜೊತೆಗೆ ಈಗ ಅವರೆಲ್ಲ ಹೊಂದಾಣಿಕೆ ಮಾಡಿಕೊಂಡ್ರೆ ಇವು ಸಾಕಪ್ಪ ಇದೆಲ್ಲ ತಿಕ್ಕಾಟ ನಮ್ಮ ನಡಕ್ಕೆ ಅಂತೇಳಿ ಭಾಳ ಮಾಡ್ಲಿಕ್ಕತ್ತಿದ್ದಾರೆ. ಇಲ್ಲಿ ಹೆಣ್ಣು ಕೊಟ್ಟು ಹೆಣ್ಣು ತೊಗೊಂಡು ಮತ್ತೊಂದು ಮದುವೆ ಮಾಡಿಕೊಂಡು ಅಥವಾ ಮತ್ತೊಂದು ಸಂಬಂಧಗಳನ್ನು ಬೆಳೆಸ್ಕೊಂಡು ಒಂದು ಆತ್ಮೀಯ ವಾತಾವರಣ ನಿರ್ಮಾಣ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಅವರು ನೆಮ್ಮದಿ ಬದುಕನ್ನು ಬಳಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಪಾರ್ಟಿಗಳಿಗೆ ಅದರಲ್ಲೂ MES ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ಬೇಕಾಗಿದೆ ಅಂತ. ಯಾಕೆಂದರೆ ಈಗ ಎಲ್ಲರೂ ನೀವು ಏನೋಪ್ಪ ಬೈ ಚಾನ್ಸ್ ಬೇಡ, ಈಗ ನಾವು ಪ್ರಶ್ನೆ ಮಾಡೋದೇನಪ್ಪ ಅಂತಂದ್ರೆ, ನೀವು ಮಹಾರಾಷ್ಟ್ರಕ್ಕೆ ಹೋದ್ರೆ ಅದೇನು ಬೆಳಗಾವಿ ಏನು ಲಂಡನ್ ಮಾಡೋಕ್ಕೆ ಸಾಧ್ಯತೆ ನಿಮಗೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಡೀ ದೇಶದ ಅರ್ಥವ್ಯವಸ್ಥೆ ಹೆಚ್ಚು ಹೆಂಗೆ ಅದ, ಹೆಚ್ಚು ಕಡಿಮೆ ಹೆಂಗೆ ಅದ ಪರಿಸ್ಥಿತಿ. ಅಲ್ಲಿ ಮಹಾರಾಷ್ಟ್ರ ಹೋದವರೆಲ್ಲರೂ ಮ್ಯಾಲೆ ಹೋಗ್ತಾರೆ, ಕರ್ನಾಟಕ ಹೋದವ್ರು ಕೆಳಗೆ ಹೋಗ್ತಾರೆ ಅನ್ನೋದು ಮಾತಿಲ್ಲ. ಅದನ್ನು ಅಂಥ ವಾತಾವರಣ ಕ್ರಿಯೇಟ್ ಮಾಡೋಕ್ಕಿಂತಲೂ ಇಲ್ಲಿ ಕನ್ನಡಿಗರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಕ್ಕೆ ಮರಾಠಿಗರೆಲ್ಲ ರೆಡಿ ಇದ್ದಾರೆ. ಅವ್ರಿಗೆ ಒಂದು ಸ್ವಲ್ಪ ಬೆನ್ನೆಲುಬಾಗಿ ಬೆನ್ನು ಚಪ್ಪರಿಸಿ ಇಲ್ಲಪ್ಪ ಬರೋಬ್ಬರದ ಎಲ್ಲರೂ ಕೂಡಿ ಹೋಗೋಣ ಅನ್ನೋಂಥ ಮಾತನ್ನು ಈ ಮಹಾರಾಷ್ಟ್ರ ಏಕೀಕರಣ ನಾಯಕರು ಮಾತಾಡಬೇಕಾಗಿತ್ತು. ಇಷ್ಟರೊಳಗೆ ಮಾತಾಡಿಲ್ಲ. ಅವರು ಅದಕ್ಕೆ ಬೆಂಬಲ ಸೂಚಿಸುವಂಥ ಮತ್ತಿನ್ನಷ್ಟು ಕೋರ್ಟಿಗೆ ಹೋದು, ಕೋರ್ಟ್ನಾಗ ಸುಪ್ರೀಂ ಕೋರ್ಟಿಗೆ ಹೋದು ಅಲ್ಲಿದ ನಾವು ಈ ಒಂದು ಬೆಳಗಾವಿಯನ್ನು ಪಡ್ಕೊಳ್ತೀವಿ ಏನಂತ ಹರಸಾಸನ ಮಾಡ್ತಾಯಿದ್ದಾರೆ. ಆಲ್ರೆಡಿ ಮಹಾಜನ್ ವರದಿ ನಿಮಗೆ ಗೊತ್ತದ, ನಮಗೆ ಗೊತ್ತದ. ಅದನ್ನು ಮೊದಲ ಮಹಾಜನ್ ವರದಿಯನ್ನು ಏನು ಮಾಡಲೇಬೇಕು, ಮಾಡಿಸಬೇಕಂತ ಹೇಳಿದವರು ಮರಾಠಿಗರು. ಅದನ್ನು ಒಪ್ಪಿದ ಮೇಲತ್ತ, ಅದು ಬಂದ ಮೇಲತ್ತ ಅದನ್ನು ವಿರೋಧ ಮಾಡಿದವರು ಮತ್ತು ಮರಾಠಿಗರು. ಮತ್ತು ಇನ್ನೊಂದು ನೀವು ಕಮಿಷನ್ ಮಾಡಿಸ್ರಿ ಅಂದರು, ಅದಾಗಲಿಲ್ಲ. ಈಗ ಮತ್ತೊಮ್ಮೆ ಇಲ್ಲ ಅದೇನಿಲ್ಲ ಸುಪ್ರೀಂ ಕೋರ್ಟ್ನಾಗ ಕೇಳೋಣ ಅಂತ ಬೆನ್ನತ್ತಿದ್ದಾರೆ. ಈಗ ನೋಡಿದ್ರೆ ಪ್ರತಿ ವರ್ಷವೂ ಕರಾಳ ದಿನವನ್ನು ಆಚರಿಸಿ ಕಪ್ಪು ಪಟ್ಟಿ ಅಥವಾ ಕಪ್ಪು